ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವು ಇವತ್ತು ಟೇಸ್ಟ್ ಆದ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 kg ಮೀನನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಹುಣಸೆ ಹಣ್ಣನ್ನ ನೆನೆಸಿಟ್ಟು ಅದರ ರಸನ ಮೀನಲ್ಲಿ ಹಾಕ್ತಾ ಇದ್ದೀವಿ. ಅದರಲ್ಲಿ ಉಪ್ಪನ್ನು ಸೇರಿಸಿ ಹುಣಸೆಹಣ್ಣು ರಸ ಮತ್ತು ಉಪ್ಪು ಎರಡೂ ಹಾಕಿ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಬಿಡೋಣ. ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ತೆಂಗಿನಕಾಯಿ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತುರ್ಕೊಂಡು ಹಾಕ್ಕೊಳ್ಳಿ. ಮತ್ತು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ 3 ಟೊಮೊಟೊ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ರುಬ್ಕೊಳ್ಳೋಣ. ನೈಸಾಗಿ ರುಬ್ಕೊಳ್ಳಿ. ನೋಡಿ, ರುಬ್ಬಾಗಿದೆ. ಮೀನಲ್ಲಿ ಹುಣಸೆಹಣ್ಣು ರಸ ಹಾಕಿದ್ವಲ್ಲ, ಅದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಅದರಲ್ಲಿ ಸಾಂಬಾರು ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಬೇರೆ ಇನ್ನೇನು ಹಾಕಿಲ್ಲ. ನಮ್ಮ ಅತ್ತೆ ಮಾಡಿದರು ಈ ಸಾಂಬಾರನ್ನ, ಅದರಿಂದ ಅವರೇನೆ ಸಾಂಬಾರು ಪುಡಿ, ಉಪ್ಪು, ಹುಣಸೆಹಣ್ಣು ರಸ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದನ್ನು ಕಲಸಿ ನೀಟಾಗಿ ಇಟ್ಕೊಳ್ಳೋಣ. ಮತ್ತು ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಸಾಸಿವೆ, ಮೆಂತೆ 1 ಸ್ಪೂನು, ಶುಂಠಿ 1 ಎಸ್ಲಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 4 ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈರುಳ್ಳಿನೂ ಫ್ರೈ ಆಗಲಿ. ಮೀನು ಸಾಂಬಾರನ್ನ ನಮ್ಮ ಅತ್ತೆ ಮದುವೆ ಆದೋಸ್ತ್ರಲ್ಲಿ ಚೆನ್ನೈಲಿದ್ರಂತೆ. ಅಲ್ಲಿದ್ದಾಗ ಅವ್ರಿಗೆ ಪಕ್ಕದ ಮನೆಯವರು ಹೇಳ್ಕೊಟ್ಟಿದ್ರು. ಅದೇ ಥರ ಇವರು ಸಾಂಬಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರಿದು. ನೋಡಿ, ನಾವು ಹುಣಸೆಹಣ್ಣು ರಸ ಮತ್ತು ಸಾಂಬಾರು ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಳ್ಳೋಣ. ಮತ್ತು ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ರುಬ್ಕೊಂಡಿರೋದು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಳಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದು ತುಂಬ ಗಟ್ಟಿ ಇದೆ. ಅದಕ್ಕಿದ್ರೆ ಸಾಕು. ಇದು ಚೆನ್ನಾಗಿ ಕುದೀಲಿ. ನಾವು ಕುದಿಯಕ್ಕೆ ಇಟ್ಬಿಡೋಣ. ನೋಡಿ, ಕುದ್ದಾಗಿದೆ. ಈಗ ನಾವು ಮೀನು ಹಾಕ್ಕೊಳ್ಳೋಣ. ಅದು ಹುಣಸೆಹಣ್ಣು ರಸ ಅದಕ್ಕೆ ಹಾಕ್ಕೊಂಡೆ. ಇದು ಒಂದು 3 ನಿಮಿಷ ಕುದಿಲಿ. ಅಷ್ಟರಲ್ಲೇ ಮೀನು ಬೆಂದ್ಬಿಡುತ್ತೆ. ನೋಡಿ, ಬೆಂದಿದೆ ಮೀನು. ರೆಡಿಯಾಗಿದೆ ಮೀನು ಸಾಂಬಾರು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಟೇಸ್ಟ್ ಆದ ಮೀನು ಸಾಂಬಾರು ರೆಡಿಯಾಗಿದೆ. ಇದು ಆರಿದ ಮೇಲೆ ಅನ್ನದ ಜೊತೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.